ಎಲ್ಲರೂ ಬಾಬಾನನ್ನು ನೋಡುತ್ತಿರುವಾಗ ಬಂಗಲೆಯ ಮೇಲಿನ ಕಿಟಕಿಯಲ್ಲಿ ಒಂದು ಕಪ್ಪು ನೆರಳು ಕಾಣಿಸುತ್ತದೆ. ಅದು ನಿಧಾನವಾಗಿ ಕೈ ಎತ್ತುತ್ತದೆ. ಮಯೂರ್ನ ಮೊಬೈಲ್ ತಾನಾಗಿಯೇ ಆನ್ ಆಗುತ್ತದೆ. ಸ್ಕ್ರೀನ್ ಮೇಲೆ ಒಂದು ಫೋಟೋ ಕಾಣಿಸುತ್ತದೆ. ಅದು ಮಯೂರ್ ಮತ್ತು ಅವನ 4 ಸ್ನೇಹಿತರ ಫೋಟೋ. ಆದರೆ ಫೋಟೋದಲ್ಲಿ ಅವರ ಹಿಂದೆ 6ನೇ ವ್ಯಕ್ತಿ ನಿಂತಿದ್ದಾನೆ. ಪಲ್ಲವಿ ಫೋನ್ ನೋಡಿ ಬೆಚ್ಚಿ ಬೀಳುತ್ತಾಳೆ. ಪಲ್ಲವಿ, ಮಯೂರ್, ನಮ್ ಜೊತೆ ಇನ್ನೊಬ್ಬ ಯಾರು? ಮಯೂರ್ ನಿಧಾನವಾಗಿ ಹಿಂದಕ್ಕೆ ತಿರುಗುತ್ತಾನೆ. ಯಾರೂ ಇಲ್ಲ. ಆದರೆ ಅವನ ಕಿವಿಯ ಬಳಿ ಒಂದು ಧ್ವನಿ. ನೀವು 5 ಜನ ಅಲ್ಲ. ಸ್ವಲ್ಪ ಮೌನ. ನೀವು ನನ್ನ ಮುಂದಿನ 5 ಜನ. ಧಡಾಂ! ಬಂಗಲೆಯ ಎಲ್ಲಾ ಬಾಗಿಲುಗಳು ಒಂದೇ ಸಮಯದಲ್ಲಿ ಮುಚ್ಚಿಕೊಳ್ಳುತ್ತವೆ. ಆ ರಾತ್ರಿ 5 ಸ್ನೇಹಿತರು ಭೂತ ಬಂಗಲೆಯೊಳಗೆ ಸಿಲುಕಿದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಈ ಬಂಗಲೆಯ ರಹಸ್ಯ ಕೇವಲ ಒಂದು ಭೂತದ ಕಥೆಯಾಗಿರಲಿಲ್ಲ. ಅದು 150 ವರ್ಷಗಳಿಂದ ಕಾಯುತ್ತಿದ್ದ ಒಂದು ಶಾಪವಾಗಿತ್ತು.